ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿದು ಬಿಲ್ಡಿಂಗ್ ತೋರಿಸಿದ್ದಾರೆ ಅಂತ ನೋಡ್ತಿದ್ದೀರಾ? ಇದು ನಾನು ಓದಿರೋ ಸ್ಕೂಲು 1 to 7th ಅಲ್ಲಿಂದ ಆ್ಯನಿವರ್ಸರಿ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ ನಾನು ನಮ್ಮ ಹಸ್ಬೆಂಡ್ ಮನೆಗೆ ಬಂದ್ಬಿಟ್ಟು ಮನೆ ಹತ್ರ ಇದ್ದೆ. ಯಾಕೆಂದರೆ ನಮ್ಮ ಹಸ್ಬೆಂಡು ಜೊತೆಲೇ ಇದ್ರಲ್ಲ, ಅವ್ರದ್ದು ನೆಕ್ಸ್ಟ್ ಡೇ ದಿನ ಬರ್ಡೇ ಇತ್ತು. ಬರ್ಡೇಗೆ ಅವ್ರ ಮುಂದೆನೇ ಕೇಕ್ ತರೋಕ್ಕಾಗಲ್ಲ ಅಂತೇಳಿ ಸೀದಾ ಮನೆಗೆ ಹೋಗಿದ್ವಿ. ಮನೆ ಹತ್ರದಿಂದ ಅವರು ಕೆಲ್ಸಕ್ಕೆ ಹೋದ್ರಲ್ಲ, ಅದಕ್ಕೆ ನಾನು ನನ್ನ ಮಗಳು ಟೌನಿಗೆ ಬಂದುಬಿಟ್ಟು ಕೇಕ್ ಎಲ್ಲ ಆರ್ಡ್ರ್ ಕೊಟ್ಟು ನಾವು ಅಲ್ಲೇ ಕೂತಿದ್ದು ಮಾಡಿಸ್ಕೊಂಡ್ವಿ. ನೋಡ್ರಿ, ಇವಳ ಹೋಗ್ತಿದ್ವಲ್ಲ, ಆಟೋಗೆ ಹೋಗ್ರಿ, ನಾನು ಬರಲ್ಲ ಇವತ್ತು ಬಿಡಲ್ಲ ಅಂತ ಹೇಳಿದ್ರ, ಅದಕ್ಕೆ ಆಟೋಗೆ ಹೋಗೋಣ ಅಂತ ಹೋಗ್ತಿದ್ವಿ. ನೋಡ್ರಿ ಇಲ್ಲಿ ಬಿಸಿಲು ಅಂತ ಹೆಂಗಿದ್ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ನಾವು ನಮ್ಮ ಹಸ್ಬೆಂಡ್ ಬರ್ತಡೆಗೆ ಅಂತೇಳಿ ಕೇಕ್ ತಂದಿಟ್ರೆ ನಮ್ಮ ಪಾಪು ಏನು ಮಾಡಿದಾಳೆ ಗೊತ್ತಾ? ಏನು ನೋಡ್ರಿ, ಅವಳನ್ನೇ ಎಲ್ಲಿದ್ದು ಪಪ್ಪುಗೆ ನಾನು ಹೇಳಿದ್ದೆ ತಾನೆ ಬೆಳಗ್ಗೆ ತೋರ್ಸೋಣ ಅಂತವ. ನಾನು ಬೆಳಗ್ಗೆ ತೋರ್ಸೋಣ ಅಂತ ಹೇಳಿದ್ದೆ ತಾನೆ ಪಪ್ಪುಗೆ. ನಾನೇ ವಿಡಿಯೋ ಮಾಡ್ತಿದ್ದೀನಿ, ಸಾಕು. ನಾನೇನು ಹೇಳಿದ್ದೆ ಹೇಳು ನಿಂಗೆ? ನಾನೇನು ಹೇಳಿದ್ದೇಳು? ಕೇಕ್ ಕಟ್ ಮಾಡ್ಬೇಕಾರೆ ಹೇಳು ಅಂತ ಹೇಳಿದ್ದೆ ತಾನೆ. ನೋಡ್ರಿ ಯಾವ ರೀತಿ ಮಾಡ್ತಿದ್ದಾಳೆ. ನಿಂದಲ್ಲ ಕಣಪ್ಪ, ಸುಮ್ಮನಿರು, ಬೆಳಗ್ಗೆ ಮಾಡೋಣ, ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದರೆ, ನಂದು ಪಪ್ಪ ನಿಂದಲ್ಲ ತಾನೆ ಅಂತ ಕೇಳ್ಬಿಟ್ಟು ಏನು ಇದು ಮಾಡ್ತೀನಿ, ಹೊಡೆದ್ಬಿಡ್ತೀನಿ ನೋಡು, ಹೊಡೆದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಜಗಳ ಆಡ್ತಾಳೆ. ನೋಡ್ರಿ ಹೆಂಗ್ರಿ ಅಂತ ಓಡ್ತಿದ್ದಾಳೆ. ಏನಿದು ಅಂತ ವಿಡಿಯೋ ಮಾಡ್ತಿದ್ದೀನಲ್ಲ, ಅದಕ್ಕೆ ನೋಡ್ತಿದ್ದಾಳೆ. ವಿಡಿಯೋ ಮಾಡಬೇಡ ನೀನು ಅಂತಾಳೆ. ಅವ್ರ ಪಪ್ಪಗೆ ನೈಟ್ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾವು ಮುಚ್ಚಿಟ್ಟಿದ್ದು, ಅದನ್ನೂ ರಿವೀಲ್ ಮಾಡಿಲ್ಲ. ಏನು ಸರ್ಪ್ರೈಸ್ ಮಾಡೋಕ್ಕೆ ಆಗಲಿಲ್ಲ ಅವ್ರ ಪಪ್ಪಂಗೆ. ನೋಡ್ರಿ, ಅದನ್ನು ಕೇಕ್ನೆಲ್ಲ ಎತ್ತಾಕ್ಬಿಟ್ಟು ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಟಿದ್ಲು ಕೇಕ. ಇದು ನೆಕ್ಸ್ಟ್ ಡೇ ದಿನ, ಏಕೆಂದರೆ ಅವರು ಆಚೆ ಹೋಗಿದ್ರು ನಮ್ಮ ಹಸ್ಬೆಂಡು. ಅದಕ್ಕೆ ಅವ್ರು ಬರೋ ಅಷ್ಟೊತ್ತಿಗೆ ಡೆಕೋರೇಷನ್ ಮಾಡಿಬಿಡೋಣ, ಇನ್ನು ಅವ್ರ ಮುಂದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡ್ರಿ ಮಾಡ್ತಿದ್ರೆ ಇವಳು ನೋಡ್ರಿ. ಇವಳೆಲ್ಲ ಆದಮೇಲೆ ಇದು ನಮ್ಮ ಹಸ್ಬೆಂಡಿಗೆ ಅಂತ ಹೇಳಿ ನಾನು ಅವ್ರ ಬರ್ತಡೆಗೆ ನೋಡಿದ್ರಲ್ಲ, ಬಟ್ಟೆ ತೊಗೊಂಬಂದಿದ್ದ, ವಾಚು ಮತ್ತು ಬಟ್ಟೆ ಕೊಡಿಸಿದ್ದೆ ನಾನು. ಇದು ಬರ್ತಡೇ ಕೇಕು ನೋಡ್ರಿ ಯಾವ ರೇಂಜಿಗೆ ಮಾಡಿದ್ದಾಳೆ ನನ್ನ ಮಗಳು. ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೆ. ಅವರಿಗೆ ಡೆಕೋರೇಷನ್ ಎಲ್ಲ ಇಷ್ಟ ಆಗಲ್ಲ ಅಷ್ಟೊಂದು, ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು, ನನ್ನ ಖುಷಿಗೋಸ್ಕರನಾರು ಇರಲಿ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ಆಮೇಲೆ ಅವರಿದ್ದರು ದೇವಸ್ಥಾನಕ್ಕೆ ಹೋಗೋಣ, ಆ್ಯನಿವರ್ಸರಿ ದಿನ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಒಂದೇ ಸಲ ಬರ್ತಡೇಗಾರ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಮ್ಮದು ಮಂದೇವ್ರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏಕೆಂದರೆ ನಾವು ಅವರು ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು, ಅದಕ್ಕೆ ಅಲ್ಲಿನ ಬಾಗ್ಲಾಕ ಇರ್ತಾರೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಜಂಕಲ್ ಬೆಟ್ಟ ಅಂದರೆ ಅರಸೀಕೆರೆ ಸುತ್ತಮುತ್ತ ಇರೋರಿಗೆ ಗೊತ್ತಿದ್ದೇ ಇರುತ್ತೆ ಈ ಬೆಟ್ಟದ ಮಹಿಮೆ ಎಲ್ಲವ ದೇವಸ್ಥಾನಕ್ಕೆ. ನೋಡ್ರಿ ಇಲ್ಲಿ ಅವಳು ವಿಭೂತಿ ನಾನು ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಬಂದು ವಿಭೂತಿ ಇಟ್ಕೊತಿಲ್ಲ. ನಾನು ಇಟ್ಕೊಂಡಿರೋ ಸರಿ ಆಯ್ತು ಹೆಂಗಂತ ನೋಡ್ಕೊತಿದ್ರಿ ಅಮ್ಮ ಅಂತಿದ್ರು. ಆಮೇಲೆ ಅವ್ರ ಪಪ್ಪಂಗೆ ನಾನೇ ಇಡ್ತೀನಿ ಪಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಇಡ್ತಿದ್ಲು. ನೋಡ್ರಿ ಹೆಂಗಿರ್ತದೆ. ಇವೆಲ್ಲ ನಮ್ಮ ಕ್ಯೂಟ್ ಮೆಮೊರೀಸ್ಗಳು. ನಾನು ನಮ್ಮ ಹಸ್ಬೆಂಡು, ನಮ್ಮ ಪಾಪು, ನಮ್ಮ ಅತ್ತೆ 3 ಜನ ಹೋಗಿದ್ವಿ. ಇದೆ ಜಂಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿ ಗಂಧ ಇರುತ್ತೆ, ಗಂಧನೆಲ್ಲ ತೇಯ್ತಾ ಇದ್ರೆ ಇವಳು ಕೈ ಮುಗ್ಕೊಂಡು ನಿಂತಿದ್ದಾಳೆ ದೇವ್ರಿಗಮ್ಮ, ಕೈ ಮುಗಿತೀನಿ ಅಂತೇಳಿ. ಆಮೇಲೆ ಗಂಧನೆಲ್ಲ ಇಟ್ಬಿಟ್ಟು ಪ್ರಸಾದ ತಿನ್ಕೊಂಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗನೆ, ಏಕೆಂದರೆ ಟೈಮ್ ಹೋಗ್ಬಿಟ್ಟಿತ್ತು. ನಮ್ಮ ಮನೇಲಿ ನಮ್ಮ ಅತ್ತಿಗೆ ಮತ್ತು ನಮ್ಮಮ್ಮ ಬಂದಿದ್ರು. ನಮ್ಮಮ್ಮ ಬಂದಿರಲಿಲ್ಲ, ಇನ್ನೂ ಲೇಟ್ ಬಂದಿದ್ದು. ನಮ್ಮ ಅತ್ತಿಗೆ ಮುಂಚೆನೇ ಬಂದಿದ್ರಲ್ಲ, ಅವ್ರನ್ನ ಬೇರೆ ಬಿಟ್ಟು ಬಂದಿದ್ದೀವಿ, ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ನೋಡಿರಿ ನನ್ನ ಮಗಳು ಬಂದು ನಮ್ಮ ಹಸ್ಬೆಂಡ್ಗೂ ಎಲ್ಲರಿಗೂ ಗಂಧ ತೊಗೊಂಡ್ಬಿಟ್ಟು ನಮ್ಮ ಅತ್ತೆಗೂ ಗಂಧ ತೊಗೊಂಬಂದು ಇಡ್ತಿದ್ದಾರೆ. ಎಲ್ಲರೂ ವಿಶ್ ಮಾಡಿರಿ ನಮ್ಮ ಹಸ್ಬೆಂಡ್ ಬರ್ತಡೆಗೆ ಎಲ್ರಿಗೂ. ಮತ್ತು ಅವರಿಗೆ ಆಯಸ್ಸು, ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಇರಲಿ.
ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ದೇವರು. ನೋಡ್ರಿ ಇಲ್ಲಿ ನಮ್ಮ ಪಾಪು ನೋಡ್ರಿ ಇಲ್ಲಿ ಊಟ ಹಾಕ್ಸ್ಕೊಬರಕ್ಕೆ ಹೋದ್ರೆ ಅಮ್ಮ ನಾನು ಹೋಗ್ತೀನಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿಲ್ಲ. ಅಲ್ಲಿ ಪ್ರಸಾದ ಎಲ್ಲ ಸಿಗುತ್ತೆ, ಪ್ರಸಾದ ಎಲ್ಲ ತಿನ್ಕೊಂಬಿಟ್ಟು ಮತ್ತೆ ಮನೆಗೆ ಬರೋಣ ಅಂತೇಳ್ಬಿಟ್ಟು ಬೇಗನೆ ಬಂದ್ವಿ. ಯಾಕೆಂದರೆ ನಮ್ಮ ಅದಕ್ಕೆ ಒಬ್ಬರೇ ಕಾಯ್ತಿದ್ರಲ್ಲ, ಅವ್ರಿಗೂ ಊರಿಗೆ ಹೋಗಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಬಂದರು ಅವರು. ನಾನು ಹಿಂಗೆ ರೆಡಿಯಾಗಿದ್ದೆ ಹೇಳ್ರಿ. ಆಮೇಲೆ ಬಂದಾಗ ನಮ್ಮ ಹಸ್ಬೆಂಡು ನಮ್ಮಮ್ಮನ ಕರ್ಕೊಬರೋಕ್ಕೆ ಅಂತೇಳಿ ಹೋಗಿದ್ರು. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಮಾಡಿಬಿಡೋಣ ಅಂತೇಳ್ಬಿಟ್ಟು ಕ್ಯಾಂಡಲ್ನೆಲ್ಲ ಹಚ್ಚಿ ನೋಡ್ರಿ ನನ್ನ ಮಗಳು ನಂದು ಬರ್ತಾರೆ ಪಾಪ ನಂದು ಬರ್ತಾರೆ ಅಂತ ಹೇಳಿದ್ದು ಮಾಡಿದ್ದು. ಅವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ ಅವಳಿಗೆ ಪಪ್ಪಗೆ ತಿನ್ನಿಸ್ಬೇಕು ಫಸ್ಟು ಅಂತ. ಅವಳೇ ತಗೊಂಡು ಹೆಂಗೆ ತಿನ್ನಿಸ್ತಿದ್ದಾಳೆ ನೋಡ್ರಿ, ತಿನ್ನು ಪಪ್ಪ ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲ ಕೊಯ್ತೀನಿ ಅಂತಿಲ್ಲ, ಅದಕ್ಕೆ ಕೊಯ್ಸ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಕೊಯ್ಸ್ಬಿಟ್ಟು ಅವಳಿಗೆ ತಿನ್ನಕ್ಕಿದ್ಮೇಲೆ ಅವಳಿಗೆ ಬರ್ತಾರೆ ಕೇಕ್ ಕಟ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಕ್ಲಿಪ್ಪಿಂಗ್. ಆಮೇಲೆ ನಮ್ಮಮ್ಮ ನಮ್ಮ ಅತ್ತೆ ನಮ್ಮ ಆಂಟಿ ಎಲ್ಲವೂ ಹೊರಟ್ವಿ ಅರಸೀಕೆರೆಗೆ ಹೋಗಿ. ಏಕೆಂದರೆ ಅವರು ಅಲ್ಲಿಗೆ ಊರಿಗೆ ಹೋಗ್ತಾರೆ ಅವರು, ಅದಕ್ಕೆ ನಾವು ಊರಿಗೆ ಹೋಗ್ಬಿಡೋಣ ನಮ್ಮ ಮನೆಗೆ ಅಂತ ಹೋಗ್ತಾಯಿದ್ವಿ. ಅಷ್ಟರೊಳಗೆ ನಮ್ಮಮ್ಮರು ಇಂಡಿಯನ್ ಕ್ರಾಫ್ಟ್ ಮೀಡಿಯಾ ನೋಡಿಲ್ವಲ್ಲ, ಬರಮ್ಮ ತೋರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರನ್ನು ನಾವು ಹೋಗೋ ರೂಟೆಲ್ಲ ಇದೆಯಲ್ಲ ಅದಕ್ಕೆ ಕರ್ಕೊಂಡು ಹೋದ್ವಿ. ನೋಡ್ರಿ ಎಷ್ಟು ಚೆನ್ನಾಗಿರೋದಿತ್ತು ಅಂದರೆ ಮೊನ್ನೆ ನಾವೆಲ್ಲ. ಆಮೇಲೆ ಅಲ್ಲಿಂದ ಬಂದ್ಬಿಟ್ಟು ಇವಳಿಗಂತೂ ಎಷ್ಟು ಸ್ಲಿಪ್ಪರ್ ಇದ್ದರೂ ಸಾಕಾಗಲ್ಲ. ಸ್ಲಿಪ್ಪರ್ ಕೊಡ್ಸಮ್ಮ ಅಂತೇಳಿ ಹಳೆ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಹೊಸ ಸ್ಲಿಪ್ಪರ್ನ ಹಾಕಿಸ್ಕೊಂಡು. ಆಮೇಲೆ ಇಲ್ಲಿ ಸ್ನ್ಯಾಕ್ಸ್ ಐಟಮ್ ಎಲ್ಲ ಇತ್ತಲ್ಲ, ಅದಕ್ಕೆ ಅಲ್ಲೇ ನಾವು ಇವಳು ಚೆನ್ನಾಗಿ ತಮ್ಮ ಇಸ್ಕೊಳ್ಳೋಣ ಅಂತ ಅಂದ್ಲ, ಅದಕ್ಕೆ ಅವಳಿಗೆ ಸ್ವೀಟ್ ಸ್ನ್ಯಾಕ್ಸ್ ತೊಗೊಂಡ್ವಿ. ಅದನ್ನು 1 kg ತಗೊಂಡ್ಬಿಟ್ಟು ಮತ್ತು ನನ್ನ ತಮ್ಮ ಇದ್ದ, ನಮ್ಮಪ್ಪ ನಮ್ಮಮ್ಮ ಒಂದು ಗಾಡೀಲಿ ಹೋದರು.